ವ್ಯಾಧನಬ್ಬ ಮಲವ ತಂದಡೆ ಸಲಿವ ಹಾಗಕ್ಕೆ ಬಿಲಿವರಯ್ಯ. ನೆಲ ನಾಳ್ದನ ಹೆಣನೆಂದರೆ ಒಂದಡಿಕೆಗೂ ಕೊಂಬುವರಿಲ್ಲ ನೋಡಯ್ಯ. ಮೊಲಕ್ಕಿಂತ ಕರ ಕಷ್ಟ ನರನ ಬಾಳುವೆ, ಶೆಲೆ ನಂಬೋ ನಮ್ಮ ಕೂಡಲ ಸಂಗಮ ದೇವನ ಎಂಬ ಬಸವಣ್ಣನವರ ಈ ವಚನದಲ್ಲಿ ಮನುಷ್ಯನ ನಶ್ವರತೆಯನ್ನು ಮತ್ತು ಅಪಮೂಲ್ಯತೆಯನ್ನು ಪ್ರಾಣಿಗಳಿಗೆ ಹೋಲಿಸಿ ಮಾತನಾಡುತ್ತಾರೆ. ವ್ಯಾಧನೊಬ್ಬ ಮಲವ ತಂದಡೆ ಸಲಿವ ಹಾಗಕ್ಕೆ ಬಿಲಿವರಯ್ಯ. ಮೊಲಕ್ಕೆ ಜೀವವಿರುವಾಗಲೂ ಬೆಲೆ ಇದೆ. ಬೇಟೆಗಾರ ಬೇಟೆಯಾಡಲು ಹೋಗಿ ಜೀವಂತ ಸಿಗದೇ ಇದ್ದರೂ ಆ ಮೊಲವನ್ನು ಕೊಂದು ಆ ಬೇಟೆಯನ್ನು ಊರಿನೊಳಕ್ಕೆ ಹಿಡಿದುಕೊಂಡು ಬರುವಾಗಲೂ ಆ ಮೊಲಕ್ಕೆ ಕಿಮ್ಮತ್ತು ಇದೆ. ಆ ಸತ್ತ ಮೊಲಕ್ಕೆ ಅನುಭೋಗಿ, ಗ್ರಾಹಕ, ಅದನ್ನು ತಿನ್ನುವ ವ್ಯಕ್ತಿ, ಅದನ್ನು ಮಾರಾಟ ಮಾಡುವ ವ್ಯಕ್ತಿ ಅದಕ್ಕೆ ಕಿಮ್ಮತ್ತು ಕಟ್ಟುತ್ತಾನೆ. ಇಷ್ಟು ಹಣ ಕೊಡುತ್ತೇನೆ, ಕೊಡುತ್ತೀಯಾ ಎಂದು ಕೇಳುತ್ತಾನೆ. ಅದು 10, 20, 30, 100, 200 ಆ ಮೊಲದ ಗಾತ್ರ ಮತ್ತು ಮಾಂಸದ ಗುಣಾತ್ಮಕತೆಯನ್ನು ಆಧರಿಸಿ ಅದಕ್ಕೆ ಕಿಮ್ಮತ್ತನ್ನು ಕಟ್ಟುತ್ತಾನೆ. ಅದೇ ಒಬ್ಬ ಮನುಷ್ಯ ಅಲ್ಲಲ್ಲ, ಒಂದು ಸಾಮ್ರಾಜ್ಯವನ್ನು ಆಳಿದ ಅರಸ ನೆಲ ನಾಳ್ದನ ಹೆಣನೆಂದರೆ ಒಂದಡಿಕೆಗೆ ಕೊಂಬುವರಿಲ್ಲ ನೋಡಯ್ಯ. ಒಂದು ಸಾಮ್ರಾಜ್ಯವನ್ನು ಆಳಿದ ಅರಸನೇ ಮರಣ ಹೊಂದಿದರೆ ಆತನ ಹೆಣವನ್ನು ಹಣ ಕೊಟ್ಟು ಕೊಳ್ಳುವವರು ಯಾರು ಸಿದ್ಧರಿದ್ದಾರಾ ಎಂಬ ಪ್ರಶ್ನೆ ಹಲವಾರು ರೀತಿಯ ಮನುಷ್ಯನ ಕನಿಷ್ಠತೆಯನ್ನು ಎತ್ತಿ ಹೇಳುತ್ತದೆ. ಮನುಷ್ಯನಿಗೆ ಜೀವವಿದ್ದಾಗ ಮಾತ್ರ ಬೆಲೆ. ಅವನು ರಾಜನಾಗಿರಬಹುದು, ಇಲ್ಲ ಸಾಮಾನ್ಯ ಪ್ರಜೆಯಾಗಿರಬಹುದು, ಪ್ರಧಾನಮಂತ್ರಿಯಾಗಿರಬಹುದು, ಒಬ್ಬ ಜನಸಾಮಾನ್ಯನಾಗಿರಬಹುದು. ಜೀವವಿರುವಾಗ ಮಾತ್ರ ಆತನಿಗೆ ಬೆಲೆ. ಎಲ್ಲಿಯವರೆಗೆ ಆತನ ನರನಾಡಿಗಳಲ್ಲಿ ರಕ್ತ ಸಂಚರಿಸುತ್ತದೆಯೋ, ಎಲ್ಲಿಯವರೆಗೂ ಆತನ ನೆತ್ತರು ಬಿಸಿಯಾಗಿರುತ್ತದೆಯೋ, ಎಲ್ಲಿಯವರೆಗೆ ಆತನ ಹೃದಯ ಬಡಿದುಕೊಳ್ಳುತ್ತಿರುತ್ತದೆಯೋ, ಎಲ್ಲಿಯವರೆಗೆ ಆತನ ನಾಡಿಗಳು ಮಿಸುಗಾಡುತ್ತಿರುತ್ತವೆಯೋ, ಎಲ್ಲಿಯವರೆಗೆ ಆತನ ಮೆದುಳು ಚಲನಶೀಲತೆಯನ್ನು ಹೊಂದಿರುತ್ತದೆಯೋ, ಅಲ್ಲಿಯವರೆಗೆ ಮಾತ್ರ ಆತನಿಗೆ ಬೆಲೆ. ಆತ ರಾಜನೋ, ಪ್ರಧಾನಿಯೋ, ಜನಸಾಮಾನ್ಯನೋ, ಅಧಿಕಾರಿಯೋ, ಇನ್ಯಾರೋ. ಅಕಸ್ಮಾತ್ ಇವೆಲ್ಲವುಗಳು ನಿಂತರೆ, ಸ್ತಬ್ಧವಾದರೆ, ಅರ್ಥಾತ್ ದೇಹದೊಳಗೆ ಉಸಿರು ಇಲ್ಲದೆ ಹೋದರೆ ಅದು ಕೊರಡೆಗಿಂತಲೂ ಕಡೆ. ಅದನ್ನು ಯಾರೂ ಖರೀದಿ ಮಾಡಲಾರರು. ಇಡೀ ದೇಶವನ್ನು ಆಳಿದಂತಹ ವ್ಯಕ್ತಿ, ಈತನನ್ನು ಯಾರಾದರೂ 10 ರೂಪಾಯಿ, 20 ರೂಪಾಯಿ, 100ಕ್ಕೋ, 400ಕ್ಕೋ, 1000ಕ್ಕೋ, 2000ಕ್ಕೋ ಖರೀದಿ ಮಾಡೋರು ಯಾರಾದರೂ ಇದ್ದೀರಾ ಎಂದು ಪ್ರಶ್ನೆಯನ್ನು ಕೇಳಿ ನೋಡಿ. ಯಾರು ಖರೀದಿ ಮಾಡಲು ಸಾಧ್ಯ? ಬೇಕಾದಂಥ ವ್ಯಕ್ತಿಯಾಗಿರಬಹುದು. ಆತ 4 ತಾಸು, 6 ತಾಸು, 8 ತಾಸು, ಅಬ್ಬಬ್ಬ ಅಂದರೆ 24 ಗಂಟೆಗಳ ಕಾಲ ಆತನ ಶವವನ್ನಿಟ್ಟುಕೊಂಡು ಬಂಧುಗಳು, ಆಪ್ತೇಷ್ಟರು, ನಂಟರು, ಸ್ನೇಹಿತರು ಆತನ ಸಾಧನೆಗಳನ್ನು ಕೊಂಡಾಡಿ ಅಳಬಹುದು. ಆತನ ಕೀರ್ತಿ ಪತಾಕೆಯನ್ನು ಹೊರಗಡೆ ಕುಂತ ಜನ ಮಾತನಾಡಿಕೊಳ್ಳಬಹುದು. ಒಂದು ವೇಳೆ ಆತನೇನಾದರೂ ಸಮಾಜಕ್ಕೆ ಹೊರೆಯಾಗಿ ಬದುಕಿದ್ದರೆ ಅವನು ಓದಿದ್ದೇ
ಚೆನ್ನಾಗಾಯಿತು ಎಂಬೀ ರೀತಿಯಾಗಿರ್ತಕ್ಕಂಥ ಈಗಳೆಯುವ ಮಾತುಗಳಾದರೂ ಬರಬಹುದು. ಅದು ಎಲ್ಲಿಯವರೆಗೆ? ಆತನ ಅಂತಿಮ ಸಂಸ್ಕಾರವಾಗುವವರೆಗೆ. ಅದು ಮುಗಿದ ನಂತರ ಮನೆಗೆ ಬಂದು ಮೈ ಮೇಲೆ ನೀರನ್ನು ಹಾಕಿಕೊಂಡ ನಂತರ ಮತ್ತೆ ಈ ಕಾಯ ಬಯಸುವ 10 ಹಲವಾರು ಚಟುವಟಿಕೆಗಳಲ್ಲಿ ಮನುಷ್ಯ ತೊಡಗುತ್ತಾನೆ. ಬದುಕಿನೊಳಗೆ ತನ್ನನ್ನು ತಾನು ಅಳವಡಿಸಿಕೊಳ್ಳುತ್ತಾನೆ. ಹೇಳುವ ಮಾತಿಷ್ಟೇ, ಬಸವಣ್ಣನವರ ಈ ವಚನದಲ್ಲಿ ಮೊಲಕ್ಕಿಂತ ಕರಕಷ್ಟ ನರನ ಬಾಳವೆ. ಒಂದು ಮೊಲಕ್ಕಿರಬೇಕಾದ ಕಿಮ್ಮತ್ತು ಈ ನೆಲವನ್ನಾಳಿದ ಅರಸ ಮರಣ ಹೊಂದಿದಾಗ ಆತನಿಗಿಲ್ಲ ಎಂದು ಹೇಳುತ್ತಾನೆ. ಅದಕ್ಕೋಸ್ಕರವಾಗಿಯೇ ಮನುಷ್ಯ ಬದುಕಿರುವಾಗ 4 ಜನರಿಗೆ ಹಿತವಾಗಿ ಬದುಕಬೇಕು. 4 ಜನರಿಗೆ ದಾರಿಯನ್ನು ತೋರಿಸುವ ಮಾರ್ಗದಲ್ಲಿರಬೇಕು. ಯಾರಿಗುಪಕಾರಿಯಾಗದಿದ್ದರೂ ಸಹ ತನಗೋಸ್ಕರವಾಗಿಯಾದರೂ ತಾನು ಒಳ್ಳೆಯವನಾಗಿ ಬದುಕುವುದನ್ನು ಕಲಿಯಬೇಕಾಗಿದೆ. ಕೊನೆಗೆ ನಾವು ಹೊಂಟಂಥ ಸಂದರ್ಭದಲ್ಲಿ ನಮ್ಮ ಕಳೆ ಬರಹವನ್ನು ಒತ್ತೆಯಲಿಕ್ಕೆ 4 ಜನರಾದರೂ ಇರಬೇಕಲ್ಲ. ಈ ದಿಶೆಯಲ್ಲಿ ಮನುಷ್ಯ ಬದುಕಬೇಕು. ಇಲ್ಲದೆ ಹೋದರೆ ಮನುಷ್ಯನ ಬಾಳಿಗೆ ಅರ್ಥ ಬರದು. ಮೊಲಕ್ಕಿರುವ ಕಿಮ್ಮತ್ತು ಮನುಷ್ಯನಿಗಿಲ್ಲದೆ ಹೋಗುವ ಸಂದರ್ಭ ಬರುತ್ತೆ ಎಂಬುದನ್ನು ಈ ವಚನದಲ್ಲಿ ಬಸವಣ್ಣನವರು ಅತ್ಯಂತ ಮಾರ್ಮಿಕವಾಗಿ ಹೇಳುತ್ತಾರೆ.